ಕರ್ನಾಟಕದಲ್ಲಿ ಭೀಕರ ಬರ, ಪ್ರಧಾನಿಗೆ ಸಿಎಂ ಪತ್ರ ಬರೆದಿದ್ದಾರೆ. ಕೇಂದ್ರದ ತಂಡವನ್ನ ಕಳುಹಿಸಿ ನೆರವು ನೀಡಲು ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಅಂಕಿಅಂಶವನ್ನ ಕಳುಹಿಸಿ ನೆರವಿಗೆ ಆಗ್ರಹಿಸಿದ್ದಾರೆ. ಈ ಬಾರಿ ಮಳೆ ಕೊರತೆ ಉಂಟಾಗಿದೆ. ಹೀಗಾಗಿ ಎಲ್ಲೆಲ್ಲಿ ಮಳೆಯ ಕೊರತೆಯಾಗಿದೆ, ಎಷ್ಟೆಷ್ಟು ನೆರವು ಬೇಕು, ಈ ಬಗ್ಗೆ ಅಂಕಿಅಂಶಗಳ ಸಮೇತವಾಗಿ ಕಳುಹಿಸಲಾಗಿದೆ. ಕೇಂದ್ರದಿಂದ ತಂಡವನ್ನ ಕಳುಹಿಸಿ ಬರ ಅಧ್ಯಯನವನ್ನ ಮಾಡಲಿ ಕರ್ನಾಟಕದಲ್ಲಿ. ನಂತರ ಬರದಿಂದ ಹಾನಿಯಾಗಿರುವಂತಹ ರೈತರ ಬೆಳೆಗಳಿಗೆ ಪರಿಹಾರವನ್ನ ನೀಡಬೇಕು. ಹೀಗಾಗಿ ಸಾಕಷ್ಟು ಮನವಿಯನ್ನ ಮಾಡಿ ಡಿಕೆ ಶಿವಕುಮಾರ್ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಅಂಕಿಅಂಶವನ್ನ ಕಳಿಸಿ ನೆರವಿಗೆ ಆಗ್ರಹಿಸಿದ್ದಾರೆ. ಪ್ರಧಾನಿಗೆ ಡಿಕೆ ಶಿವಕುಮಾರ್ ಪತ್ರವನ್ನ ಬರೆದು ಈ ಬಾರಿ ಮಳೆ ಕೊರತೆಯಿಂದ ಆಗಿರುವಂತಹ ಸಮಸ್ಯೆಗಳು ಎಲ್ಲದರ ಬಗ್ಗೆ ಅಂಕಿಅಂಶವನ್ನ ನೀಡಿದ್ದಾರೆ. ರಾಜ್ಯದ 84.79 ಲಕ್ಷ ಹೆಕ್ಟೇರ್ ಅಷ್ಟು ಮಳೆ ಆಶ್ರಿತ ಕೃಷಿ ಭೂಮಿ ಇದೆ. 18 ಜಿಲ್ಲೆ 141 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಇದೆ. ರಾಜ್ಯದ ಬರ ಅಧ್ಯಯನಕ್ಕೆ ಕೇಂದ್ರ ತಂಡವನ್ನ ನಿಯೋಜಿಸಿ ಕೇಂದ್ರ ತಂಡದಿಂದ ಬರದ ಮೌಲ್ಯಮಾಪನವನ್ನ ಮಾಡಿಸಿ ಮಲೆನಾಡಿನಲ್ಲಿ 34% ಅಷ್ಟು ಮತ್ತು ಕರಾವಳಿಯಲ್ಲಿ 30% ಅಷ್ಟು ಮಳೆ ಕೊರತೆ ಇದೆ. ಉತ್ತರ ಒಳನಾಡು ಕರ್ನಾಟಕದಲ್ಲಿ 24% ಅಷ್ಟು ಮಳೆ ಕೊರತೆ ಇದೆ. ದಕ್ಷಿಣ ಒಳನಾಡು ಕರ್ನಾಟಕದಲ್ಲಿ 18% ಅಷ್ಟು ಮುಂಗಾರು ಕೊರತೆ ಇದೆ. ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 14 ಮುಖ್ಯ ಡ್ಯಾಂಗಳಲ್ಲಿ 896 ಟಿಎಂಸಿ ಬದಲು 303 ಟಿಎಂಸಿ ನೀರಿದೆ. ಅಂದ್ರೆ ರಾಜ್ಯದಲ್ಲಿ ಇರುವಂತಹ 14 ಮುಖ್ಯ ಡ್ಯಾಂಗಳೇನಿದೆ, ಈ ಎಲ್ಲಾ ಡ್ಯಾಂಗಳಿಂದ ಒಟ್ಟು ಸೇರಿ ಸಾಮರ್ಥ್ಯ ಇರುವಂತದ್ದು ಡ್ಯಾಂಗಳ ಸಾಮರ್ಥ್ಯ 896 ಟಿಎಂಸಿ ಅಷ್ಟು. ಆದ್ರೆ 303 ಟಿಎಂಸಿ ಅಷ್ಟು ಮಾತ್ರ ನೀರಿನ ಸಂಗ್ರಹ ಆಗಿದೆ. ರಾಜ್ಯದ ಪ್ರಮುಖ ನದಿಗಳಲ್ಲಿ ನೀರಿಲ್ಲದೆ ಪರಿಸ್ಥಿತಿ ಚಿಂತಾಜನಕವಾಗಿದೆ. ರಾಜ್ಯದ ಜಲ ಉತ್ಪಾದನೆಗೂ ಕೂಡ ಸಮಸ್ಯೆಯಾಗಿ ಕಳವಳ ಸೃಷ್ಟಿಯಾಗಿದೆ. ಪ್ರಧಾನಿ ಮೋದಿ ಅವರಿಗೆ ಡಿಕೆ ಶಿವಕುಮಾರ್ ಪತ್ರವನ್ನು ಬರೆದಿರುವಂತದ್ದು. ಕರ್ನಾಟಕದಲ್ಲಿ 30% ಅಷ್ಟು ಮಳೆ ಕೊರತೆಯಾಗಿದೆ. ಇದರಿಂದಾಗಿ ಬರ ಆವರಿಸಿದೆ. ರಾಜ್ಯ ಸರ್ಕಾರ ಪರಿಸ್ಥಿತಿಯನ್ನ ನಿಭಾಯಿಸಲು ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಬಿತ್ತನೆಗೆ ಸಲಹೆ, ಜಿಲ್ಲಾವಾರು ತುರ್ತು ಯೋಜನೆಯನ್ನ ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಅನುಷ್ಠಾನಕ್ಕೂ ಕೂಡ ಇಲಾಖೆಗಳಿಗೆ ನಿರ್ದೇಶಿಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಬರ ಅಧ್ಯಯನಕ್ಕೆ ತಂಡವನ್ನ ಕಳಿಸಿಕೊಡಿ, ಕಷ್ಟದಲ್ಲಿ ಕೇಂದ್ರ ಸರ್ಕಾರ ಜೊತೆಗಿದೆ ಅನ್ನುವಂತಹ ಭರವಸೆಯನ್ನ ಡಿಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಬರದ ಒಂದು ನೆರವಿಗಾಗಿ ಡಿಕೆ ಶಿವಕುಮಾರ್ ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಧಾನಿಗಳು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರಾ? ಏನೆಲ್ಲ ಅಪ್ಡೇಟ್ಸ್ ಇದೆ? ಈಗಷ್ಟೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿರುವಂತದ್ದು. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ 1 ತಿಂಗಳಿಗೆ ಈಗ ಅವ್ರಿಗೆ ದೊಡ್ಡ ಚಾಲೆಂಜ್ ಇರ್ತಕ್ಕಂಥದ್ದು ರಾಜ್ಯದ ಭೀಕರ ಬರಗಾಲವನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದು. ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯಿಂದ ಕ್ರಮವನ್ನ ಕೈಗೊಳ್ತಾ ಇದ್ರು ಕೂಡ ಈಗ ಕೇಂದ್ರ ಸರ್ಕಾರದಿಂದ ಅಂತಿಮವಾಗಿ ಈಗ ನೆರವಿಗೆ ರಾಜ್ಯ ಸರ್ಕಾರ ಈಗ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ 13 ಜನ ಸಚಿವರುಗಳು ಮಾತ್ರ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳು ಕೂಡ ಸಂಪುಟ ಪೂರ್ಣಗೊಳಿಸುವ ಮುಖಾಂತರವಾಗಿ ಬರ ವಿಚಾರವಾಗಿ ಅಗತ್ಯವಾಗಿ ಎಲ್ಲ ಸಚಿವರುಗಳು ಕೂಡ ಕೆಲಸವನ್ನ ಮಾಡ್ಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಇಲ್ಲೊಂದ್ ಕಡೆ ಅದನ್ನ ರಾಜಕೀಯವಾಗಿ ಬಿಜೆಪಿಗೆ ಕೌಂಟರ್ ಕೊಡಬೇಕು, ಜೆಡಿಎಸ್ಗೆ ಕೌಂಟರ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಲ್ಲೊಂದ್ ಕಡೆ ಅಧಿಕಾರಿಗಳಿಂದ ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೂ ಮುಂಚಿತವಾಗಿ ಈಗ ಬರ ಅಧ್ಯಯನ ಸಾಕಷ್ಟು ಭೀಕರ ಬರಗಾಲ ಇದೆ, ಸಾಕಷ್ಟು ಸಮಸ್ಯೆ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಅಧ್ಯಯನ ತಂಡವನ್ನ ಈಗ ರಾಜ್ಯಕ್ಕೆ ಕಳ್ಸಿಕೊಡ್ಬೇಕು ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈಗಾಗಲೇ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಳೆ ಪ್ರಮಾಣ ಕಡಿಮೆ ಆಗಿದೆ, 30% ಕಡಿಮೆ ಕೂಡ ಆಗಿರುವಂತದ್ದು. 18 ಜಿಲ್ಲೆ 141 ತಾಲೂಕುಗಳಲ್ಲಿ ಈಗಾಗಲೇ ಎಲ್ಲೊಂದ್ ಕಡೆ ಮಳೆ ಕೊರತೆ ಕೂಡ ಇದೆ. ಆ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಕೂಡ ನಿಂತಿರುವಂತದ್ದು. ಸಾಕಷ್ಟು ರೈತರಿಗೂ ಕೂಡ ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ ದೊಡ್ಡ ಮಟ್ಟದ ಜಲಾಶಯಗಳು ಕೂಡ ನೀರು ಇಲ್ಲದೆ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಒಂದ್ ರೀತಿ ಕ್ರಮವನ್ನು ವಹಿಸಬೇಕು ನಿಟ್ಟಿನಲ್ಲಿ ಈಗಾಗಲೇ ಡಿಮ್ಯಾಂಡ್ ಅನ್ನು ಕೂಡ ಮಾಡಿರುವಂತದ್ದು. ಇದಕ್ಕೆ ಎಲ್ಲೊಂದ್ ಕಡೆ ಈಗ ಪ್ರತಿಪಕ್ಷ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂತದ್ದು. ಅಂದ್ರೆ ಮೊದಲು ರಾಜ್ಯ ಸರ್ಕಾರ ಈ ಒಂದು ವಿಚಾರವಾಗಿ ಕ್ರಮವನ್ನು ವಹಿಸಬೇಕು, ಬರ ಪರಿಹಾರಕ್ಕೆ 50,000 ಕೋಟಿಯನ್ನ ಬಿಡುಗಡೆಯನ್ನ ಮಾಡಬೇಕು.
ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಗಮನವನ್ನ ಕೊಡದೆ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದೆ. ಕೇಂದ್ರ ಸರ್ಕಾರ ಯಾವತ್ತಿದ್ರು ಕೂಡ ಅದ್ರ ಬಗ್ಗೆ ಗೊತ್ತಿರುತ್ತದೆ, ಸೂಕ್ತ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಮಾತನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಕೂಡ ಮಾಡಿರುವಂತದ್ದು. ಈಗಷ್ಟೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗ ಪತ್ರವನ್ನ ಬರೆದಿದ್ದಾರೆ. 2-3 ದಿನಗಳ ಬಳಿಕವಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನ ಕೊಡ್ತದೆ ಅನ್ನುವಂಥದ್ದು ಈಗಿರತಕ್ಕಂತ ಪ್ರಶ್ನೆ. ಅದ್ರ ಜೊತೆಗೆ ಈಗಾಗಲೇ ಬಿಜೆಪಿ ಮತ್ತೆ JDS ನಾಯಕರು ಕೂಡ ಬರ ಅಧ್ಯಯನ ಪ್ರವಾಸವನ್ನು ಕೂಡ ಮಾಡ್ತಾ ಇರುವಂತದ್ದು ರಾಜ್ಯದಲ್ಲಿ. ಹಾಗಾಗಿ ಆ ಒಂದು ಅಧ್ಯಯನದ ವರದಿಯ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಒಂದ್ ಕಡೆ ತಂತ್ರಗಾರಿಕೆಯನ್ನು ಮಾಡುವಂತ ಕೂಡ ದೋಸ್ತಿ ನಾಯಕರು ಕೂಡ ಈಗ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಈಗ ಬಿಜೆಪಿ ಮತ್ತೆ JDS ನಾಯಕರಿಗೆ ಒಂದ್ ರೀತಿ ಕೌಂಟರ್ ಅಟ್ಯಾಕ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಮುಂಚಿತವಾಗಿನೇ ಅಂದ್ರೆ ಆ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಪತ್ರವನ್ನ ಬರೆದರ ಮುಖಾಂತರವಾಗಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅಧಿಕಾರಿಗಳಿಂದ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅಂತಿಮವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಈಗ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಚೈತ್ರ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.